ಇದು ಕ್ರಮ ಅಪಘಾತಕಾರಿಯಾಗಿದೆ. 1990 ಆ್ಯಕ್ಟ್ ಪ್ರಕಾರ ಆ ರೀತಿ ಯಾವುದು ಕೂಡ ಆಗಬಾರ್ದು. ಇದು ಮಸ್ಜಿದ್ ಮಂದಿರ್ ಅಂತ ಇದು ಒಂದು ರಾಜಕೀಯ ತಂತ್ರವಾಗಿ ಇದು ಜ್ಞಾನಪಿ ಮಸ್ಜಿದನ್ನು ಇಶ್ಯೂ ಮಾಡಿದ್ದಾರೆ. ಇದು ನಾವು ಹೇಳುವುದು ಇಷ್ಟೇ, ಯಾವ ರೀತಿ ನೀವು ಬಾಬ್ರಿ ಮಸ್ಜಿದನ್ನು ಧ್ವಂಸ ಮಾಡಿದ್ದೀರಾ, ಅಲ್ಲಿ ಹತ್ಯಾಕಾಂಡ ಕೂಡ ಆಗಿದೆ, ಸಾಕಷ್ಟು ನಷ್ಟ ಕೂಡ ಆಗಿದೆ. ಇನ್ನು ಮುಂದೆ ನಾವು ಆ ಹಾದಿಯಲ್ಲಿ ನಾವು ಹೋಗಲಿಕ್ಕೆ ಬಿಡೋದಿಲ್ಲ. ಕಾನೂನಾತ್ಮಕ ನಾವು ಹೋರಾಟವನ್ನು ಮಾಡಿ ಜ್ಞಾನಪಿ ಮಸ್ಜಿದನ್ನು ನಾವು ಉಳಿಸ್ಕೋತೀವಿ. 1991 ಆ್ಯಕ್ಟಿನ ಪ್ರಕಾರ ಸಂವಿಧಾನ ಎಲ್ಲ ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಮಸ್ಜಿದ್ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಇದರಿಗೆಲ್ಲ ರಕ್ಷಣೆ ಕೊಡಬೇಕಂತ ನಾವು ಆಗ್ರಹಿಸುತ್ತೇವೆ. 1991 ಆ್ಯಕ್ಟ್ ಏನು ಹೇಳ್ತಿದೆ, ಆ ಆ್ಯಕ್ಟ್ ಆಗೋಂಗಿಂತ ಮುಂಚೆ ಬಾಬ್ರಿ ಮಸ್ಜಿದ್ ಭಾಳಷ್ಟು ನಷ್ಟವಾಯಿತು. ಅದಾದ ಕಾರಣ 1991 ಆ್ಯಕ್ಟ್ ಯಾವಾಗ ರೆಡಿ ಆಯಿತು, ಇದು ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ಯಾವುದು ಪ್ರಾಪರ್ಟಿ ಅವ್ರದ್ದಿದೆ, ಮಂದಿರ ಆಗಿರ್ಬೋದು, ಮಸ್ಜಿದ್ ಆಗಿರ್ಬೋದು ಅಥವಾ ಚರ್ಚ್ ಆಗಿರ್ಬೋದು, ಅದು ಅವ್ರದ್ದೇ ಆಗಿ ಇರಬೇಕು. ಅದರೊಳಗೆ ಕಿತ್ತಾಕುವುದು, ಅದು ನಮ್ಮದು ನಿಮ್ಮದು ಅಂತ ಈ ರೀತಿ ಭೇದ ಭಾವ ಬರಬಾರ್ದಂತ ಈ ಆ್ಯಕ್ಟ್ ಹೇಳ್ತದೆ. ಇವಾಗಿನ ರಾಜಕೀಯ ತಂತ್ರಕ್ಕಾಗಿ ಇದನ್ನೆಲ್ಲ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ತನ್ನ ರಾಜಕೀಯ ಲಾಭಕ್ಕಾಗಿ ಈ ರೀತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ನಾವು ಇದು ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀವಿ. ಮುಂದೆ ಫ್ಯಾಸಿಸ್ಟ್ ಗೌರ್ಮೆಂಟ್ ಇದೆಯಲ್ಲ, BJP ಗೌರ್ಮೆಂಟ್, ನಾವು ಅದೇ ಎಚ್ಚರಿಕೆ ಕೊಡೋದು. ಯಾವತ್ತಿನ ತನಕ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಕಾಲು ಊರಿ ನಿಂತಿದೆಯೋ ಆವತ್ತಿನ ತನಕ ನಿಮಗೆ ಬೇರೆ ಒಂದು ಮಸೀದಿಗೆ ಕಣ್ಣು ಹಾಕಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಜ್ಞಾನವಾಪಿ ಬಿಟ್ಟು ಕೊಡೋದಿಲ್ಲ. ಅದು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡಿ ಆ ಜ್ಞಾನವಾಪಿ ಮಸ್ಜಿದನ್ನು ನಾವು ಉಳಿಸ್ಕೋತೇವೆ ಅಂತ ನಮಗೆ ಒಂದು ಹೆಮ್ಮೆ ಇದೆ. ಇದೇ ನೇರ ಹೇಳಬೇಕಂದ್ರೆ ರಾಜಕೀಯ ಲಾಭಕ್ಕಾಗಿ ಇದು ಹಿಂದೂ ಮುಸ್ಲಿಮು ಮಂದಿರು ಚರ್ಚ್ ಇದೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ದು, ರಾಜಕೀಯ ಮಾಡ್ತಾ ಇರೋದು.